ಈ ಒಂದು ವಿಡಿಯೋದಲ್ಲಿ ನಾವು ಪ್ರಮುಖ 50 ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನು ಮೇ 1. ಸರಿಯಾದ ಉತ್ತರ ಡಿ, ಮೇ 1. ಪ್ರಶ್ನೆ ನಂಬರ್ 2, ಜಗನ್ನಾಥ ದೇವಾಲಯ ಯಾವ ರಾಜ್ಯದಲ್ಲಿದೆ? ಜಗನ್ನಾಥ ದೇವಾಲಯ ಇರುವುದು ಒರಿಸ್ಸಾದಲ್ಲಿ. ಸರಿಯಾದ ಉತ್ತರ ಎ, ಒರಿಸ್ಸಾದಲ್ಲಿ. ಪ್ರಶ್ನೆ ನಂಬರ್ 3, ನರೋರಾ ಪರಮಾಣು ವಿದ್ಯುತ್ ಕೇಂದ್ರ ಎಲ್ಲಿದೆ? ನರೋರಾ ಪರಮಾಣು ವಿದ್ಯುತ್ ಕೇಂದ್ರ ಇರುವುದು ಉತ್ತರ ಪ್ರದೇಶ್. ಸರಿಯಾದ ಉತ್ತರ ಸಿ, ಉತ್ತರ ಪ್ರದೇಶ್. ಪ್ರಶ್ನೆ ನಂಬರ್ 4, ಭಾರತದ ಅತಿ ಎತ್ತರದ ಪ್ರತಿಮೆ ಯಾವುದು? ಭಾರತದ ಅತಿ ಎತ್ತರದ ಪ್ರತಿಮೆ ಏಕತೆಯ ಪ್ರತಿಮೆ. ಸರಿಯಾದ ಉತ್ತರ ಸಿ, ಏಕತೆಯ ಪ್ರತಿಮೆ. ಪ್ರಶ್ನೆ ನಂಬರ್ 5, ಯಾವ ರಾಜ್ಯದ ಆಡಳಿತಗಾರನನ್ನು ನವಾಬ ವಜೀರ ಎಂದು ಕರೆಯಲಾಗುತ್ತಿತ್ತು? ನವಾಬ ವಜೀರ ಎಂದು ಕರೆಯುತ್ತಿದ್ದ ರಾಜ್ಯದ ಆಡಳಿತಗಾರ ಯಾರಪ್ಪ ಅಂದ್ರೆ ಅವಾದ್ ನವಾಬ. ಅವಾದ್ ನವಾಬರನ್ನ ನವಾಬ ವಜೀರ ಎಂದು ಕರೆಯಲಾಗುತ್ತಿತ್ತು. ಪ್ರಶ್ನೆ ನಂಬರ್ 6, ಇಂಕಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಇಂಕಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ನೀಡಿದವರು ಭಗತ್ ಸಿಂಗ್. ಸರಿಯಾದ ಉತ್ತರ ಡಿ, ಭಗತ್ ಸಿಂಗ್. ಪ್ರಶ್ನೆ ನಂಬರ್ 7, ಈ ಕೆಳಗಿನ ಯಾವ ಸಂತರು ಮಹಾರಾಷ್ಟ್ರದವರು? ಈ ಕೆಳಗಿನ ಯಾವ ಸಂತರು ಮಹಾರಾಷ್ಟ್ರದವರು? ತುಕಾರಾಮ್. ಸರಿಯಾದ ಉತ್ತರ ಬಿ, ತುಕಾರಾಮ್. ಪ್ರಶ್ನೆ ನಂಬರ್ 8, ವಿಶ್ವ ಜಲ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ವಿಶ್ವ ಜಲ ದಿನವನ್ನು ಮಾರ್ಚ್ 22. ಸರಿಯಾದ ಉತ್ತರ ಡಿ, ಮಾರ್ಚ್ 22. ಪ್ರಶ್ನೆ ನಂಬರ್ 9, ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಯಾರು? ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ರವೀಂದ್ರನಾಥ್ ಟ್ಯಾಗೋರ್. ಸರಿಯಾದ ಉತ್ತರ ಡಿ, ರವೀಂದ್ರನಾಥ್ ಟ್ಯಾಗೋರ್. ಪ್ರಶ್ನೆ ನಂಬರ್ 10, ಶಿವಾಜಿಯ ಪಟ್ಟಾಭಿಷೇಕ ಎಲ್ಲಿ ನಡೆಯಿತು? ಶಿವಾಜಿಯ ಪಟ್ಟಾಭಿಷೇಕ ನಡೆದಿದ್ದು ರಾಯಗಢ. ಸರಿಯಾದ ಉತ್ತರ ಎ, ರಾಯಗಢ. ಪ್ರಶ್ನೆ ನಂಬರ್ 11, ರಿಹಾಂದ್ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ರಿಹಾಂದ್ ಅಣೆಕಟ್ಟು ಇರುವುದು ಉತ್ತರ ಪ್ರದೇಶ್. ಸರಿಯಾದ ಉತ್ತರ ಬಿ, ಉತ್ತರ ಪ್ರದೇಶ್. ಪ್ರಶ್ನೆ ನಂಬರ್ 12, ಹಿತ್ತಾಳೆಯಲ್ಲಿ ಯಾವ ಲೋಹಗಳಿವೆ? ಹಿತ್ತಾಳೆಯಲ್ಲಿ ಇರುವ ಲೋಹಗಳು ತಾಮ್ರ ಮತ್ತು ಸತು. ಸರಿಯಾದ ಉತ್ತರ ಸಿ, ತಾಮ್ರ ಮತ್ತು ಸತು. ಪ್ರಶ್ನೆ ನಂಬರ್ 13, ಅಜಂತ ಚಿತ್ರಕಲೆ ಯಾವ ಅವಧಿಗೆ ಸೇರಿದೆ? ಅಜಂತ ಚಿತ್ರಕಲೆ ಸೇರಿರುವುದು ಗುಪ್ತರ ಕಾಲಕ್ಕೆ. ಸರಿಯಾದ ಉತ್ತರ ಬಿ, ಗುಪ್ತರ ಕಾಲ. ಪ್ರಶ್ನೆ ನಂಬರ್ 14, ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಅಂತಾರಾಷ್ಟ್ರೀಯ ಕಾರ್ಮಿಕ ದಿನವನ್ನು ಮೇ 1. ಸರಿಯಾದ ಉತ್ತರ ಡಿ, ಮೇ 1. ಪ್ರಶ್ನೆ ನಂಬರ್ 15, ದೆಹಲಿ ಇನ್ನೂ ದೂರದಲ್ಲಿದೆ ಎಂದು ಯಾರು ಹೇಳಿದರು? ದೆಹಲಿ ಇನ್ನೂ ದೂರದಲ್ಲಿದೆ ಎಂದು ಹೇಳಿದವರು ನಿಜಾಮುದ್ದೀನ್ ಔಲಿಯಾ. ಸರಿಯಾದ ಉತ್ತರ ಎ, ನಿಜಾಮುದ್ದೀನ್ ಔಲಿಯಾ. ಪ್ರಶ್ನೆ ನಂಬರ್ 16, ಪೊಂಗಲ್ ಯಾವ ರಾಜ್ಯದ ಪ್ರಸಿದ್ಧ ಹಬ್ಬ? ಪೊಂಗಲ್ ಯಾವ ರಾಜ್ಯದ ಪ್ರಸಿದ್ಧ ಹಬ್ಬ? ತಮಿಳುನಾಡು. ಸರಿಯಾದ ಉತ್ತರ ಬಿ, ತಮಿಳುನಾಡು. ಪ್ರಶ್ನೆ ನಂಬರ್ 17, ನ್ಯಾಯ ದರ್ಶನದ ಲೇಖಕರು ಯಾರು? ನ್ಯಾಯ ದರ್ಶನದ ಲೇಖಕರು ಗೌತಮ್. ಸರಿಯಾದ ಉತ್ತರ ಡಿ, ಗೌತಮ್. ಪ್ರಶ್ನೆ ನಂಬರ್ 18, ವೇದಗಳ ಸಂಖ್ಯೆ ಎಷ್ಟು? ವೇದಗಳ ಸಂಖ್ಯೆ 4. ಸರಿಯಾದ ಉತ್ತರ ಸಿ, 4. ಪ್ರಶ್ನೆ ನಂಬರ್ 19, ವಿಶ್ವ ಕ್ಷಯ ರೋಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ವಿಶ್ವ ಕ್ಷಯ ರೋಗದ ದಿನವನ್ನು ಮಾರ್ಚ್ 24. ಸರಿಯಾದ ಉತ್ತರ ಬಿ, ಮಾರ್ಚ್ 24ರಂದು ಆಚರಿಸಲಾಗುತ್ತದೆ. ಪ್ರಶ್ನೆ ನಂಬರ್ 20, ಲೋಸಾಂಗ್ ಹಬ್ಬವನ್ನು ಎಲ್ಲಿ ಆಚರಿಸಲಾಗುತ್ತದೆ? ಲೋಸಾಂಗ್ ಹಬ್ಬವನ್ನು ಸಿಕ್ಕಿಂನಲ್ಲಿ. ಸರಿಯಾದ ಉತ್ತರ ಎ, ಸಿಕ್ಕಿಂ. ಪ್ರಶ್ನೆ ನಂಬರ್ 21, ಆಜಾದ್ ಹಿಂದ್ ಫೌಜ್ ಅನ್ನು ಎಲ್ಲಿ ಸ್ಥಾಪಿಸಲಾಯಿತು? ಆಜಾದ್ ಹಿಂದ್ ಫೌಜ್ ಅನ್ನು ಸಿಂಗಾಪುರ್. ಸರಿಯಾದ ಉತ್ತರ ಬಿ, ಸಿಂಗಾಪುರದಲ್ಲಿ ಸ್ಥಾಪಿಸಲಾಯಿತು. ಪ್ರಶ್ನೆ ನಂಬರ್ 22,
ಗೋಲ್ಡನ್ ಟೆಂಪಲ್ ಯಾವ ಸರೋವರದ ಮೇಲೆ ಇದೆ? ಗೋಲ್ಡನ್ ಟೆಂಪಲ್ ಇರುವುದು ಅಮೃತ ಸರೋವರದ ಮೇಲೆ. ಸರಿಯಾದ ಉತ್ತರ ಎ ಅಮೃತಸರದ ಮೇಲೆ. ಪ್ರಶ್ನೆ ನಂಬರ್ 23. ಬುಲಂದ್ ದರ್ವಾಜಾವನ್ನು ನಿರ್ಮಿಸಿದವರು ಯಾರು? ಬುಲಂದ್ ದರ್ವಾಜಾವನ್ನು ನಿರ್ಮಿಸಿದವರು ಅಕ್ಬರ್. ಸರಿಯಾದ ಉತ್ತರ ಎ ಅಕ್ಬರ್. ಪ್ರಶ್ನೆ ನಂಬರ್ 24. ಪುರ್ ಪುಷ್ಕರ್ ಮೇಳೆ ಎಲ್ಲಿ ನಡೆಯುತ್ತದೆ? ಪುರ್ ಪುಷ್ಕರ್ ಮೇಳ ಎಲ್ಲಿ ನಡೆಯುತ್ತದೆ? ಸರಿಯಾದ ಉತ್ತರ ಅಜ್ಮೀರ್. ಅಜ್ಮೀರದಲ್ಲಿ. ಸರಿಯಾದ ಉತ್ತರ ಬಿ ಅಜ್ಮೀರ್. ಪ್ರಶ್ನೆ ನಂಬರ್ 25. ಸತಿ ಪದ್ಧತಿಯನ್ನು ಅತಿ ಹೆಚ್ಚು ವಿರೋಧಿಸಿದವರು ಯಾರು? ಸತಿ ಪದ್ಧತಿಯನ್ನು ಅತಿ ಹೆಚ್ಚು ವಿರೋಧಿಸಿದವರು ರಾಜಾರಾಮ್ ಮೋಹನ್ ರಾಯ್. ಸರಿಯಾದ ಉತ್ತರ ಎ ರಾಜಾರಾಮ್ ಮೋಹನ್ ರಾಯ್. ಪ್ರಶ್ನೆ ನಂಬರ್ 26. ಈ ಕೆಳಗಿನ ಯಾವುದರಿಂದ ಉಣ್ಣೆಯನ್ನು ಪಡೆಯಲಾಗುವುದಿಲ್ಲ? ಈ ಕೆಳಗಿನ ಯಾವುದರಿಂದ ಉಣ್ಣೆಯನ್ನು ಪಡೆಯಲಾಗುವುದಿಲ್ಲ? ಹಂದಿ. ಸರಿಯಾದ ಉತ್ತರ ಎ ಹಂದಿ. ಪ್ರಶ್ನೆ ನಂಬರ್ 27. ಜಲಿಯನ್ ವಾಲಾಬಾಗ ಎಲ್ಲಿದೆ? ಜಲಿಯನ್ ವಾಲಾಬಾಗ ಎಲ್ಲಿದೆ? ಅಮೃತಸರ. ಸರಿಯಾದ ಉತ್ತರ ಡಿ ಅಮೃತಸರ. ಪ್ರಶ್ನೆ ನಂಬರ್ 28. ಅಮೃತಸರದಲ್ಲಿ ಸುವರ್ಣ ದೇವಾಲಯವನ್ನು ನಿರ್ಮಿಸಿದವರು ಯಾರು? ಅಮೃತಸರದಲ್ಲಿ ಸುವರ್ಣ ದೇವಾಲಯವನ್ನು ನಿರ್ಮಿಸಿದವನು ಅರ್ಜುನ ದೇವ. ಸರಿಯಾದ ಉತ್ತರ ಎ ಅರ್ಜುನ ದೇವ. ಪ್ರಶ್ನೆ ನಂಬರ್ 29. ಜವಾಹರ್ ಸಾಗರ ಅಣೆಕಟ್ಟು ಯಾವ ನದಿಯ ಮೇಲೆ ಇದೆ? ಜವಾಹರ್ ಸಾಗರ ಅಣೆಕಟ್ಟು ಇರುವುದು ಚಂಬಲ್ ನದಿ. ಸರಿಯಾದ ಉತ್ತರ ಡಿ ಚಂಬಲ್ ನದಿಯ ಮೇಲಿದೆ. ಪ್ರಶ್ನೆ ನಂಬರ್ 30. ಯಾವ ನದಿಯನ್ನು ಬಿಹಾರದ ದುಃಖ ಎಂದು ಕರೆಯಲಾಗುತ್ತದೆ? ಬಿಹಾರದ ದುಃಖದ ನದಿ ಕೋಸಿ. ಸರಿಯಾದ ಉತ್ತರ ಬಿ ಕೋಸಿ. ಪ್ರಶ್ನೆ ನಂಬರ್ 31. ರೈಲು ಕೋಚು ಕಾರ್ಖಾನೆ ಪಂಜಾಬ್ನ ಯಾವ ನಗರದಲ್ಲಿದೆ? ರೈಲು ಕೋಚ್ ಕಾರ್ಖಾನೆ ಪಂಜಾಬ್ನ ಲೂಧಿಯಾನ್ ನಗರದಲ್ಲಿದೆ. ಸರಿಯಾದ ಉತ್ತರ ಡಿ ಲೂಧಿಯಾನ್. ಪ್ರಶ್ನೆ ನಂಬರ್ 32. ರಸ್ತೆ ಸಂಚಾರ ಶಿಕ್ಷಣ ಸಂಸ್ಥೆ IRTE ಭಾರತದ ಯಾವ ನಗರದಲ್ಲಿದೆ? ರಸ್ತೆ ಸಂಚಾರ ಶಿಕ್ಷಣ ಸಂಸ್ಥೆ ಇರುವುದು ನವದೆಹಲಿ. ಸರಿಯಾದ ಉತ್ತರ ಬಿ ನವದೆಹಲಿ. ಪ್ರಶ್ನೆ ನಂಬರ್ 33. ಭಾರತದ ಹೊಸ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿದೆ? ಭಾರತದ ಹೊಸ ಪರಮಾಣು ವಿದ್ಯುತ್ ಸ್ಥಾವರ ಕುಡಂಕುಳಂ. ಸರಿಯಾದ ಉತ್ತರ ಸಿ ಕುಡಂಕುಳಂ. ಪ್ರಶ್ನೆ ನಂಬರ್ 34. ಭಾರತದ ಯಾವ ರೈಲು ನಿಲ್ದಾಣವು ಗರಿಷ್ಠ ಸಂಖ್ಯೆಯ ಪ್ಲಾಟ್ಫಾರ್ಮ್ಗಳನ್ನು ಹೊಂದಿದೆ? ಭಾರತದ ಅತಿ ಹೆಚ್ಚು ಪ್ಲಾಟ್ಫಾರ್ಮ್ಗಳನ್ನು ಹೊಂದಿರುವುದು ಹೌರಾ ಜಂಕ್ಷನ್. ಸರಿಯಾದ ಉತ್ತರ ಸಿ ಹೌರಾ ಜಂಕ್ಷನ್. ಪ್ರಶ್ನೆ ನಂಬರ್ 35. ಈ ಕೆಳಗಿನ ಯಾವ ಬಂದರಗಳು ಭಾರತದ ಪಶ್ಚಿಮ ಕರಾವಳಿಯಲ್ಲಿವೆ? ಈ ಕೆಳಗಿನ ಯಾವ ಬಂದರು ಭಾರತದ ಪಶ್ಚಿಮ ಕರಾವಳಿಯಲ್ಲಿವೆ? ಸರಿಯಾದ ಉತ್ತರ ಕೊಚ್ಚಿನ್. ಸರಿಯಾದ ಉತ್ತರ ಬಿ ಕೊಚ್ಚಿನ್. ಪ್ರಶ್ನೆ ನಂಬರ್ 36. ಪ್ರಸಿದ್ಧ ಹೌರಾ ಸೇತುವೆ ಯಾವ ನಗರದಲ್ಲಿವೆ? ಪ್ರಸಿದ್ಧ ಹೌರಾ ಸೇತುವೆ ಯಾವ ನಗರದಲ್ಲಿದೆ? ಸರಿಯಾದ ಉತ್ತರ ಡಿ ಕೋಲ್ಕತ್ತಾ. ಸರಿಯಾದ ಉತ್ತರ ಡಿ ಕೋಲ್ಕತ್ತಾ. ಪ್ರಶ್ನೆ ನಂಬರ್ 37. ಚಾಬಹಾರ್ ಬಂದರು ಯಾವ ದೇಶದಲ್ಲಿದೆ? ಚಾಬಹಾರ್ ಬಂದರು ಇರಾನ್. ಸರಿಯಾದ ಉತ್ತರ ಡಿ ಇರಾನ್ ದೇಶದಲ್ಲಿದೆ. ಪ್ರಶ್ನೆ ನಂಬರ್ 38. ಮಿಷನ್ ರಾಫ್ತಾರ್ ಯಾವ ಯೋಜನೆಗೆ ಸಂಬಂಧಿಸಿದೆ? ಮಿಷನ್ ರಾಫ್ತಾರ್ ರೈಲು ಸಂಚಾರಕ್ಕೆ. ಸರಿಯಾದ ಉತ್ತರ ಡಿ ರೈಲು ಸಂಚಾರಕ್ಕೆ. ಪ್ರಶ್ನೆ ನಂಬರ್ 39. ಪ್ರಸಿದ್ಧ ಗೋಲ್ಕೊಂಡ ಕೋಟೆ ಯಾವ ರಾಜ್ಯದಲ್ಲಿದೆ? ಪ್ರಸಿದ್ಧ ಗೋಲ್ಕೊಂಡ ಕೋಟೆ ಇರುವುದು ತೆಲಂಗಾಣದಲ್ಲಿ. ಸರಿಯಾದ ಉತ್ತರ ಬಿ ತೆಲಂಗಾಣ. ಪ್ರಶ್ನೆ ನಂಬರ್ 40. ಭಾರತದ ಮೊದಲ ವಿದ್ಯುತ್ ರೈಲು ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಮೊದಲ ವಿದ್ಯುತ್ ರೈಲು ಪ್ರಾರಂಭವಾಗಿದ್ದು 1925. ಸರಿಯಾದ ಉತ್ತರ ಸಿ 1925. ಪ್ರಶ್ನೆ ನಂಬರ್ 41. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ?
ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೋಲ್ಕತ್ತಾ. ಕೋಲ್ಕತ್ತಾದಲ್ಲಿದೆ. ಸರಿಯಾದ ಉತ್ತರ ಡಿ ಕೋಲ್ಕತ್ತಾ. ಪ್ರಶ್ನೆ ನಂಬರ್ 42. ಜವಾಹರ್ಲಾಲ್ ನೆಹರು ಬಂದರು ಎಲ್ಲಿದೆ? ಜವಾಹರ್ಲಾಲ್ ನೆಹರು ಬಂದರು ಮುಂಬೈನಲ್ಲಿದೆ. ಸರಿಯಾದ ಉತ್ತರ ಸಿ ಮುಂಬೈ. ಪ್ರಶ್ನೆ ನಂಬರ್ 43. ಯಾವ ಬಂದರು ನಗರವನ್ನು ಅರೇಬಿಯನ್ ಸಮುದ್ರದ ರಾಣಿ ಎಂದು ಕರೆಯಲಾಗುತ್ತದೆ? ಅರೇಬಿಯನ್ ಸಮುದ್ರದ ರಾಣಿ ಎಂದು ಕೊಚ್ಚಿ. ಸರಿಯಾದ ಉತ್ತರ ಡಿ ಕೊಚ್ಚಿ ಬಂದರನ್ನು ಅರೇಬಿಯನ್ ಸಮುದ್ರದ ರಾಣಿ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ನಂಬರ್ 44. ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ಇಲ್ಲಿ ಇದೆ? ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ಇರುವುದು ವಿಶಾಖಪಟ್ಟಣಂ. ಸರಿಯಾದ ಉತ್ತರ ಡಿ ವಿಶಾಖಪಟ್ಟಣಂ. ಪ್ರಶ್ನೆ ನಂಬರ್ 45. ದಿ ಲೈಫ್ ಆಫ್ ಮಹಾತ್ಮ ಗಾಂಧಿ ಪುಸ್ತಕದ ಲೇಖಕರು ಯಾರು? ದಿ ಲೈಫ್ ಆಫ್ ಮಹಾತ್ಮ ಗಾಂಧಿ ಪುಸ್ತಕದ ಲೇಖಕರು ಲೂಯಿಸ್ ಫಿಶರ್. ಪ್ರಶ್ನೆ ನಂಬರ್ 46. ಬಾಬೂಜಿ ಎಂದು ಯಾರನ್ನ ಕರೆಯಲಾಗುತ್ತದೆ? ಬಾಬೂಜಿ ಎಂದು ಜಗನ್ ಜೀವನ್ ರಾಮ್. ಸರಿಯಾದ ಉತ್ತರ ಎ ಜಗನ್ ಜೀವನ್ ರಾಮ್. ಪ್ರಶ್ನೆ ನಂಬರ್ 47. ಚಿಲ್ಕಾ ಸರೋವರವು ಯಾವ ರಾಜ್ಯದಲ್ಲಿದೆ? ಚಿಲ್ಕಾ ಸರೋವರವು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಒಡಿಸ್ಸಾ. ಸರಿಯಾದ ಉತ್ತರ ಸಿ ಒಡಿಸ್ಸಾ. ಪ್ರಶ್ನೆ ನಂಬರ್ 48. ಸೌರವ್ಯೂಹದ ಅತಿ ದೊಡ್ಡ ಉಪಗ್ರಹ ಯಾವುದು? ಸೌರವ್ಯೂಹದ ಅತಿ ದೊಡ್ಡ ಉಪಗ್ರಹ ಗ್ಯಾನಿಮಿಡ್. ಸರಿಯಾದ ಉತ್ತರ ಎ ಗ್ಯಾನಿಮಿಡ್. ಪ್ರಶ್ನೆ ನಂಬರ್ 49. ಹಿರಾಕುಡ್ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಹಿರಾಕುಡ್ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಒಡಿಸ್ಸಾ. ಸರಿಯಾದ ಉತ್ತರ ಎ ಒಡಿಸ್ಸಾ. ಪ್ರಶ್ನೆ ನಂಬರ್ 50. ಸಿತಾರ ಎಂಬ ಸಂಗೀತ ವಾದ್ಯವನ್ನು ಕಂಡುಹಿಡಿದವರು ಯಾರು? ಸಿತಾರ ಎಂಬ ಸಂಗೀತ ವಾದ್ಯವನ್ನು ಕಂಡುಹಿಡಿದವರು ಅಮೀರ್ ಖುಸ್ರೋ. ಸರಿಯಾದ ಉತ್ತರ ಎ ಅಮೀರ್ ಖುಸ್ರೋ. ಪ್ರಶ್ನೆ ನಂಬರ್ 51. ಭಾರತದ ಯಾವ ಭಾಗದಲ್ಲಿ ಬಿದಿರಿನ ನೃತ್ಯ ಪ್ರಸಿದ್ಧವಾಗಿದೆ? ಭಾರತದ ಯಾವ ಭಾಗದಲ್ಲಿ ಬಿದಿರಿನ ನೃತ್ಯ ಪ್ರಸಿದ್ಧವಾಗಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.